ನಮಸ್ಕಾರ, SN ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘಗಳ ಜಂಟಿ ಸಮಿತಿ ಹಾವೇರಿ ವತಿಯಿಂದ ಪ್ರತಿಭಟನೆ. ಶ್ರೀ ಮಲ್ಲಪ್ಪ ನಾಗರೋಳಿ, ಶ್ರೀ ಪ್ರಧಾನ ಕಾರ್ಯದರ್ಶಿ, ಜಂಟಿ ಸಮಿತಿ ಹಾವೇರಿ ಜಿಲ್ಲೆಗಳಲ್ಲಿರುವ ಎಲ್ಲ ನೋಂದಾಯಿತ ಕಟ್ಟಡ ಕಾರ್ಮಿಕರ ಸಂಘಗಳ ಜಂಟಿ ಸಮಿತಿ ಎಲ್ಲ ಬೇಡಿಕೆಗಳನ್ನು ಕೂಡಲೇ ಈಡೇರಿಸುವ ಕುರಿತು ಮನವಿ. ಹಾವೇರಿ ಜಿಲ್ಲೆಯ ಎಲ್ಲ ನೋಂದಾಯಿತ ಕಟ್ಟಡ ಕಾರ್ಮಿಕರ ಸಂಘಗಳು ಹಾಗೂ ಜಿಲ್ಲೆಯ ಕಾರ್ಮಿಕರು ಕೇಳಿಕೊಳ್ಳುವುದೇನೆಂದರೆ, ಕಟ್ಟಡ ಕಾರ್ಮಿಕರು ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ದಿನಾಂಕ 20/11/2023 ರಂದು ಮುಖ್ಯ ನಿರ್ವಹಣಾಧಿಕಾರಿಗಳು ಹಾಗೂ ಮಂಡಳಿಯ ಕಾರ್ಯದರ್ಶಿಗಳು ಹೊರಡಿಸಿದ ಆದೇಶ ಸಂಖ್ಯೆ ಕಾರ್ಮಿಕರ ಸಚಿವರ ಆದೇಶದ ಮೇರೆಗೆ ಆದೇಶವನ್ನ ಮಾಡಿ ಹಾವೇರಿ ಜಿಲ್ಲೆಯಲ್ಲಿ ನಕಲಿ ಕಾರ್ಡುಗಳನ್ನು ತನಿಖೆ ಮಾಡಲಿಕ್ಕೆ ತನಿಖಾ ತಂಡವನ್ನ ರಚಿಸಿ ತನಿಖೆ ಮಾಡಲಿಕ್ಕೆ ಆದೇಶವನ್ನ ಹೊರಡಿಸಿರುತ್ತಾರೆ. ಸದರಿ ಆದೇಶವನ್ನ ಖಂಡಿಸಿ ಹಾವೇರಿ ಜಿಲ್ಲೆಯಲ್ಲಿರುವ ಕಟ್ಟಡ ಕಾರ್ಮಿಕರ ಜಂಟಿ ಸಮಿತಿ ಹಾಗೂ ಕಾರ್ಮಿಕರು ಆಕ್ಷೇಪಣೆಯನ್ನ ಸಲ್ಲಿಸಿದ್ದು ಇರುತ್ತದೆ. ಮುಂದುವರಿದು ಜಿಲ್ಲಾಧಿಕಾರಿಗಳಿಂದಾಗಲಿ ಸರ್ಕಾರದಿಂದಾಗಲಿ ಕಟ್ಟಡ ಕಾರ್ಮಿಕರ ಮಂಡಳಿಯಿಂದಾಗಲಿ ಯಾವುದೇ ಪ್ರತ್ಯುತ್ತರ ಬಂದಿರುವುದಿಲ್ಲ. ಆದ್ದರಿಂದ ಹಾವೇರಿ ಜಿಲ್ಲೆಯಲ್ಲಿರುವ ಎಲ್ಲಾ ನೋಂದಾಯಿತ ಸಂಘಗಳು ಹಾಗೂ ಕಾರ್ಮಿಕರು ದಿನಾಂಕ 4/12/2023 ರಿಂದ ನಡೆಯಲಿರುವ ಅಧಿವೇಶನದಲ್ಲಿ ಮಾನ್ಯ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರು ಅನುಮತಿ ಪತ್ರ ಪಡೆದು ದಿನಾಂಕ 6/12/2023 ರಂದು ಟೆಂಟ್ ನಂಬರ್ 4 ರಲ್ಲಿ ನಮ್ಮ ಕಾರ್ಮಿಕ ಹಕ್ಕುಗಳನ್ನು ಮಂಡಿಸಲಿದ್ದೇವೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕಾರ್ಮಿಕ ಸಚಿವರು ಮತ್ತು ಮಂಡಳಿಯ ಮುಖ್ಯ ನಿರ್ವಹಣಾಧಿಕಾರಿಗಳು ಹಾಗೂ ವಿರೋಧ ಪಕ್ಷದ ನಾಯಕರು ಈ ಪತ್ರಕ್ಕೆ ಲಗತ್ತಿಸಿದ ಪ್ರಥಮ ಬೇಡಿಕೆಗಳು 1 ರಿಂದ 3, ದ್ವಿತೀಯ ಪತ್ರದ ಬೇಡಿಕೆಗಳು 1 ರಿಂದ 21 ಎಲ್ಲ ಬೇಡಿಕೆಗಳಿಗೆ ಆದ್ಯತೆ ನೀಡಿ ಕೂಲಂಕುಷವಾಗಿ ಪರಿಶೀಲಿಸಿ ಕಾರ್ಮಿಕರಿಗೆ ನ್ಯಾಯವನ್ನ ಒದಗಿಸಿಕೊಡಬೇಕು ಎಂದು ಹಾವೇರಿ ಜಿಲ್ಲೆಯ ಕಟ್ಟಡ ಕಾರ್ಮಿಕ ಜಂಟಿ ಆಗ್ರಹವಾಗಿರುತ್ತದೆ. ನಾವು ಮುಂದಿನ ದಿನಮಾನಗಳಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕ್ತೇವೆ ಅನ್ನಂತ ಮಾತನ್ನ ಹಾವೇರಿ ಜಿಲ್ಲೆಯಿಂದ ನಾವು ಸಂದೇಶವನ್ನ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಎಲ್ಲ ಸಂಘಗಳ ಪರವಾಗಿ ಈ ಸಮಿತಿಯ ಮನವಿ ಏನಂತಂದ್ರೆ, ಈಗಾಗಲೇ ಹಾವೇರಿ ಜಿಲ್ಲೆಗೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನಕಲಿ ಕಾರ್ಡ್ಗಳು ಹೆಚ್ಚಿಗೆ ಆಗಿದಾವು ಅಂತ ಹೇಳಿ ಮಂಡಳಿಯ ಮುಖ್ಯಾಧಿಕಾರಿಗಳು ಒಂದು ಕಾರ್ಡ್ ಪರಿಶೀಲನೆ ಮಾಡಲಿಕ್ಕೆ ತನಿಖಾ ತಂಡವನ್ನು ರಚನೆ ಮಾಡಿದ್ದಾರೆ. ಆ ರಚನೆ ಮಾಡಿರ್ತಕ್ಕಂಥ ತಂಡದ ನಿಯಮಗಳನ್ನ ಹಾವೇರಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಕಟ್ಟಡ ಕಾರ್ಮಿಕರ ಸಂಘಗಳು ಖಂಡಿಸುತ್ತವೆ. ಯಾಕಂತಂದ್ರೆ ಹಾವೇರಿ ಜಿಲ್ಲೆ ಅಲ್ಲೇ ಅಷ್ಟೇ ಕಾರ್ಡು ಹೆಚ್ಚಿಗೆ ಪ್ರಮಾಣದಲ್ಲಿ ಆಗಿಲ್ಲ. ರಾಜ್ಯದ ಕಲಬುರಗಿ ಜಿಲ್ಲೆಯಲ್ಲಿ 1ನೇ ಸ್ಥಾನದಲ್ಲಿದೆ, 3,50,000 ಕಾರ್ಡ್ಗಳಾಗಿದ್ದಾವು. ಆಮೇಲೆ ಬೀದರ್ 2ನೇ ಸ್ಥಾನದಲ್ಲಿದೆ, 3,10,000 ಕಾರ್ಡ್ಗಳಾಗಿದ್ದಾವು. ಯಾಕೆ ಆ ಜಿಲ್ಲೆಗಳನ್ನಷ್ಟೇ ಬಿಟ್ಟು ಹಾವೇರಿ ಜಿಲ್ಲೆಯನ್ನೇ ವಿಶೇಷವಾಗಿ ಯಾಕೆ ತನಿಖೆ ಮಾಡ್ತೀರಿ? ಇದನ್ನ ನಾವು ಎಲ್ಲ ಹಾವೇರಿ ಜಿಲ್ಲೆಯ ಸಂಘಗಳು ಖಂಡಿಸುತ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಇಲಾಖಾ ಅಧಿಕಾರಿಗಳನ್ನ ನೇಮಕ ಮಾಡಿ ಅದೇ ಜಿಲ್ಲೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಇಲಾಖಾ ಅಧಿಕಾರಿಗಳನ್ನ ತನಿಖಾ ತಂಡದ ಜೊತೆಗೆ ತನಿಖೆಯನ್ನ ಮಾಡಿಸತಕ್ಕಂತ ಕ್ರಮ ಸರಿಯಾದ ಕ್ರಮ ಅಲ್ಲ. ಯಾಕಂದ್ರೆ ಇದು ಪಾರದರ್ಶಕತೆಯಿಂದ ತನಿಖೆ ಆಗೋದಿಲ್ಲ ಅನ್ನಂಥದ್ದು ನಮ್ಮೆಲ್ಲ ಸಂಘಗಳ ಕೂಗಾಗಿದೆ. ಮತ್ತು ಈ ಹಾವೇರಿ ಜಿಲ್ಲೆಯಲ್ಲಿ ಈಗೇನು ಅರ್ಜಿಗಳನ್ನ ಸಲ್ಲಿಸಿ ವಿಳಂಬ ಆಗಿದೆ ಫಲಾನುಭವಿಗಳ ಹಣ ಹಾಕಲಿಕ್ಕೆ, ಆ ಎಲ್ಲ ಫಲಾನುಭವಿಗಳಿಗೆ ಕೂಡಲೇ ಹಣವನ್ನ ಹಾಕಬೇಕು. ಇದು ನಮ್ಮ ಎಲ್ಲ ಸಂಘಗಳ ಕೂಗಾಗಿದೆ. ಅದೇ ರೀತಿಯಲ್ಲಿ ಹಾವೇರಿ ಜಿಲ್ಲೆಯನ್ನಷ್ಟೇ ತನಿಖೆ ಮಾಡದೆ ಇಡೀ ರಾಜ್ಯದಲ್ಲಿ ಏಕಕಾಲದಲ್ಲಿ ನೀವು ತನಿಖೆಯನ್ನ ಮಾಡಬೇಕು. ಇದರಾದ ನಂತರ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಸಂಘಗಳ ಕಾರ್ಮಿಕರ ಪ್ರತಿನಿಧಿಗಳನ್ನ ಸಭೆ ಕರಿಬೇಕು. ಆ ಸಭೆಯಲ್ಲಿ ತಾವೇನಾದರೂ ನಿರ್ಣಯವನ್ನ ಮಂಡನೆ ಮಾಡಬೇಕಾಗಿದ್ರೆ ಆ ಒಂದು ಮಂಡಳಿಯ ಕಾರ್ಮಿಕ ಪ್ರತಿನಿಧಿಗಳ ಸಭೆಯನ್ನ ಕೂಡಲೇ ಕರೆದು ಏನೇ ಕಾನೂನನ್ನ ಪಾಸ್ ಮಾಡದಿದ್ರೂ ಕೂಡ ಆ ಮಂಡಳಿಯಲ್ಲಿ ಚರ್ಚೆ ಮಾಡಿ ಕಾನೂನನ್ನು ಪಾಸ್ ಮಾಡಿ ಆದೇಶ ಮಾಡಬೇಕು ಅಂತ ನಮ್ಮೆಲ್ಲ ಹಾವೇರಿ ಜಿಲ್ಲೆಯ ಕಟ್ಟಡ ಕಾರ್ಮಿಕರ ಸಂಘಗಳ ಕೂಗಾಗಿದೆ ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಹೆಸರು ಅಜಯ್ ಕುಮಾರ್ ಹಡ್ಪರ್, ಹಾವೇರಿ ಜಿಲ್ಲೆಯ ಜಂಟಿ ಕಾರ್ಮಿಕರ ಸಂಘಗಳ ಅಧ್ಯಕ್ಷರು. ಇನ್ನೊಂದು ಮುಖ್ಯವಾದ ಪಾಯಿಂಟ್,